माकी जय परा बहुपरा ನಳಿನಿ ಕರ್ಪೋಂಡಬಲ್ಲವಂ ಕರಗತಮೆನಿಸಿರ್ಕುಂ ಮಹೇಂದ್ರಾದಿ ದೇವರ್ಗಳെല്ലാം ಸೇವಿಪರು महाप्रभु नलिनी गर्भोढबल्लवं करगतमेनिसिर्कुं महेंद्रादि देवर्ಗಳെல்லாம் ಸೇವಿಪರು ಇಂದ್ರ ಅಗ್ನಿ ಯಮ ದಿಕ್ಪಾಲಕರೆಲ್ಲ ಎಲ್ಲಂ ಕಂಡು ಖಡಗಡನೆ ನಡುಗುತ್ತಿರ್ಪರ್ ಖಡ ಪೌಲಸ್ಯ ಬಂಧೋದ್ಭವ ಮಗಾ ಬ್ರಾಹ್ಮಣ ಈ ದಶಕಂಧರನಿಗೆ ಅಧೋರು ಸೋಟಿ ತ್ರಿಭುವನದಿ ವಿಜಯ ಧ್ವಜವ ಮೆರೆದಿ ಗೆಲ್ಲಿದೆ ದಶ ಮುಖದ ಶೈಲಿಯ ವಿಜಯ ವಿಜಯ ಧ್ವಜವ ಮೆರೆದಿ ಗೆಲ್ಲಿದೆ ದಶ ಮುಖದ ಶೈಲಿಯ ವಿಜಯ ಪೂರಿತಂ ಪ್ರತಿ ಪ್ರತಿರಪಂ ಪ್ರಚಂಡ ಪರಾಕ್ರಮ ಶೋಭಿತಂ ಪೂರಿತಂ ಪ್ರತಿ ಪ್ರತಿರಪಂ ಪ್ರಚಂಡ ಪರಾಕ್ರಮ ಶೋಭಿತಂ ಸದಾ ಶಿವನವರ ವಿಭೂತಿ ವಿಲಸಿತ ಸದಾ ಶಿವನವರ ವಿಭೂತಿ ವಿಲಸಿತ ಯಶೋ ಭಾವ್ಯತವ ಯಶೋ ಲಬ್ಧ ವಿಜಯ ಭಜವ ಮೆರೆದಿ ಗೆಲ್ಲಿದೆ ದಶ ಮುಖದ ಸಿರಿಯ ವಿಜಯ महाप्रभु ವಿಜಯ ಮಧುವ ಕರ ಹಿಡಿದು ನಡೆದು ದಶ ವಿಜಯ ಬೆರೆಬೆ ವಿಜಯ ಮಧುವ ಕರ ಹಿಡಿದು ನಡೆದು ದಶ ವಿಜಯಳೆಂದು ಬೆರೆಬೆ ಅಖಿಲ ಲೋಕ ಸರಿ ಸಮಾನ ರಹಿತಂ ಅಖಿಲ ಲೋಕ ಸರಿ ಸಮಾನ ರಹಿತಂ ಪ್ರಭುವೆನಿಪ ದಶಮುಖಗೆ ಸರಿ ಸಮರೆ ಪ್ರಭುವೆನಿಪ ದಶಮುಖಗೆ ಸರಿ ಸಮರೆ ಪ್ರಭುವೆನಿಪ ದಶಮುಖಗೆ ಸರಿ ಸಮರೆ ಪ್ರಭುವೆನಿಪ ದಶಮುಖಗೆ ಸರಿ ಸಮರೆ ವಿಜಯ ಧ್ವಜವ ಮೆರೆದಿ ಗೆಲ್ಲಿದೆ ದಶಮುಖದ ಸಿರಿಯ ವಿಜಯ ದಶಮುಖದ ಸಿರಿಯ ವಿಜಯ ದಶಮುಖದ ಸಿರಿಯ ವಿಜಯ ಪ್ರಹಸ್ತ महाप्रभु ಕುಂಭಕರ್ಣ अग्रज
ಇಂದ್ರಜಿತು, ಜನಕ, ವಿಭೀಷಣ, ಸಭಿಕರೇ, ಅಖಂಡ ಅವನಿ ಮಂಡಲ ದಿಗ್ವಿಜಯದ ದಂಡಯಾತ್ರೆಯಲ್ಲಿ ವೈರಿಗಳ ತಂಡವನ್ನೇ ಅಖಂಡಲಗೈದು ಭೂಮಂಡಲದ ಒಡೆತನದ ಪದವಿ ಪಟ್ಟವನ್ನು ಈ ಥೋರ್ದಂಡನ ಹಸ್ತಪೀಠಕ್ಕೊಪ್ಪಿಸಿದ ಮಹಾಮಂಡಲಾಧೀಶ್ವರರೇ, ಅಂಕಧೀರರೆಂಬ ಬಿರುದು ಹೊತ್ತು ಲಂಕ ಸಾಮ್ರಾಜ್ಯದ ಭದ್ರ ಅಡಿಪೀಠದಂತಿರುವ ನನ್ನ ಅನುಜರಾದ ವಿಭೀಷಣ, ಕುಂಭಕರ್ಣಾದಿಗಳೇ, ಅಗ್ಗಜ, ಇನ್ನು ಸಮಯಕ್ಕೆ ಸರಿಯಾಗಿ ಸೂಕ್ತ ಸಲಹೆಯನ್ನಿತ್ತು ನನ್ನ ದಿಗ್ವಿಜಯಕ್ಕೆ ಸಹಕರಿಸಿದ ನನ್ನ ಅಮಾತ್ಯ ರತ್ನ ಪ್ರಹಸ್ತ ಮಹೋದಯರೇ, ಮಹಾಪ್ರಭು, ಇನ್ನು ಸಮರಾಂಗಣದಲ್ಲಿ ಸಮರ ಸಿಂಹಗಳಂತೆ ಸೆಣಸೋಡಿ ನಮಗೆ ಜಯವನ್ನು ತಂದಿತ್ತ ನನ್ನ ತಾನವ ವೀರಾದಿ ವೀರ ತಾನವ ಯೋಧರೇ, ಇಂದು ನಿಮ್ಮೆಲ್ಲರ ನಿಸ್ವಾರ್ಥ ಸೇವೆಯಿಂದಾಗಿ ದಿಗ್ವಿಜಯವನ್ನು ಸಾಧಿಸಿ ಜಗದ್ವಿಖ್ಯಾತ ಪರಾಕ್ರಮಿ ಎಂದೆನಿಸಿರುವನು ಈ ದಶಕಂಠ ರಾವಣ. ಇನ್ನು ಅಷ್ಟದಿಕ್ಪಾಲಕರನ್ನು ಸೆಳೆದು ತಂದು ನನ್ನ ಅರಮನೆಯ ಊಳಿಗದವರನ್ನಾಗಿ ಮಾಡಿಕೊಂಡಿದ್ದೇನೆ. ಇನ್ನು ಆ ನವಗ್ರಹಗಳನ್ನು ಬಿಡಿದು ತಂದು ನನ್ನ ಈ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆನು. ಇನ್ನು ಆ ಸೃಷ್ಟಿಕರ್ತ ಬ್ರಹ್ಮದೇವ, ಆ ಬ್ರಹ್ಮದೇವನನ್ನು ತಪಸ್ಸಿನಿಂದ ಮೆಚ್ಚಿಸಿ ಯಾರಿಂದಲೂ ಮರಣ ಬಾರದೆಂಬ ವರವನ್ನು ಪಡೆದ ಧೀರ ಶೂರ ಏ ಸುವರ್ಣ ಲಂಕಾಧೀಶ್ವರ, ಏನು ನನ್ನ ಆರಾಧ್ಯ ದೈವ ಪರಮೇಶ್ವರ, ಆ ಮಹಾದೇವನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಅನೇಕ ವರ್ಷಗಳ ಕಾಲ ಅಗರ್ನಿಸಿ ತಪಸ್ಸನ್ನಾಚರಿಸಿ ಈ ನನ್ನ ದೇಹವನ್ನೇ ರುದ್ರವೀಣೆಯನ್ನಾಗಿ ಮಾಡಿಕೊಂಡು ಕರುಳುಗಳನ್ನೇ ತಂತಿಗಳನ್ನಾಗಿ ಮಾಡಿ ಸಾಮಗಾನವನ್ನು ನುಡಿಸಿ ಶಂಕರಾಭರಣ ರಾಗವನ್ನು ನುಡಿಸಿ ಆ ಶಂಕರಾಭರಣ ರಾಗವನ್ನೇ ಪಾಡಿ ನಾನು ಮಹಾಶಿವಭಕ್ತನೆನಿಸಿದೆ. ನನ್ನ ಮಾತೆಯವರಾದ ಕೈಕಸಾದೇವಿ, ಆ ಕೈಕಸಾದೇವಿಯ ಸೈಕತಾ ಲಿಂಗಾರ್ಚನೆ ಪ್ರಭಾವದಿಂದ ನನ್ನ ದಿಗ್ವಿಜಯಗಳೆಲ್ಲವೂ ಸಾಂಗವಾಗಿ ನೆರವೇರಿದವು. ಇನ್ನು ಹರನ ವರ ಬಲವೆಂಬ ವಜ್ರ ಕವಚವನ್ನು ತೊಟ್ಟ ನಾನು ಇಡೀ ನರೋರುಗ ವೃಂದವನ್ನೇ ಘಾಸಿಗೊಳಿಸುತ್ತಿರುವನು ಏ ದಶಕಂಠ ರಾವಣ. ಪ್ರಹಸ್ತ, ಮಹಾಪ್ರಭು, ಏ ತ್ರಿಭುವನ ಭಯಂಕರ, ಈ ಪ್ರಚಂಡ ರಾವಣನ ಆಳ್ವಿಕೆಯಲ್ಲಿ ಇಂದ್ರಾದಿ ದೇವತೆಗಳು, ಅಷ್ಟದಿಕ್ಪಾಲಕರು ಎಲ್ಲರೂ ನಾವು ವಹಿಸಿರುವ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸುತ್ತಿರುವರೇನು? ಹೌದು ಪ್ರಭು, ಹೌದು. ವೀರ ಧೀರ ರಣ ಭೀಕರ ಸುರವರ ಕಂಡೀವರ, ವೀರ ಧೀರ ರಣ ಭೀಕರ ಸುರವರ ಕಂಡೀವರ, ನಿರುತ ಸುಖದಿ ದುರಿತ ಬಲದಿ ಧರೇಂದ್ರನಿಗೆ ಜಯ ಜಯ, ನಿರುತ ಸುಖದಿ ದುರಿತ ಬಲದಿ ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ. ಫಲ ಪ್ರಹಸ್ತ ಫಲ ಪರಶಿವನಿಂದೊರ ಪಡೆದ ಲಂಕಾಧೀಶ್ವರ,
ಪರಶಿವನಿಂದರ ಪಡೆದ ಲಂಕಾಧೀಶ್ವರ ನಿರುತ ಸುಖದೆ ದುರಿತ ಬಲದೆ ಧರಂದನಿಗೆ ಜಯ ಜಯ ಧರಂದನಿಗೆ ಜಯ ಜಯ ಧರಂದನಿಗೆ ಜಯ ಜಯ ವೀರ ಧೀರ ರಣ ಭೀಕರ ಸುರವರ ಕಂಠೀವರ ಸುರವರ ಕಂಠೀವರ ಸುರವರ ಕಂಠೀವರ. ನಿಜ ಪ್ರಭು ನಿಜ, ನಿಮಗೆ ಸರಿಸಾಟಿಯಾದವರು 14 ಲೋಕಗಳಲ್ಲೇ ಯಾರು ಇಲ್ಲ ಅಲ್ಲವೇ? ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳು ತರಾರಿಸಿ ನಡುಗುವರು. ರಾಜಮಾತೆಯಾದ ಕೈಕಸಾದೇವಿಯ ಪುತ್ರರಾಗಿ ಜನಿಸಿ ಅಜಾತ ಶತ್ರುವಾದ ಆ ಹರಿಯನ್ನು ಉದರವನ್ನು ಹರಿದು ಅಜಯರಾಗಬೇಕೆಂಬ ಕುತೂಹಲದಿಂದ ಪಾತಾಳವನ್ನು ಒಕ್ಕ ಬಲಿ ಚಕ್ರವರ್ತಿ ಅರಮನೆಯನ್ನು ಕಾಯ್ತಿದ್ದ ಆ ಹರಿಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಿಶಾಲಿ ನೀವಲ್ಲವೇ? ಅಲ್ಲವೇ? ಸಾಕು ಹೊಗಳಿ ನಮ್ಮ ಮಹಗ್ರಜನನ್ನು ಒಂದು ಶೂಲಕ್ಕೇರಿಸಲು ಪ್ರಯತ್ನಿಸಬೇಡವೇ? ನಿಮ್ಮಂತವರ ಹೊಗಳಿಕೆ ಮಾತಿಯಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯವಿರುವುದೆಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ಕಡೆಗೆ ವೇದವತಿಯ ಶಾಪಕ್ಕೆ ಗುರಿಯಾದವನೇ ರಾವಣೇಶ್ವರ. ವಿಭೀಷಣ ಹರೆಯಲು ಗೆಲುವಿಗೆ ಬರದೊಳಗೆ ಪುರರ ಕಡಿದೆಳಿವನು ದುರದೊಳಗೆ ಹರೆಯಲು ಗೆಲುವಿಗೆ ಬರದೊಳಗೆ ಫಲ ಫಲ ಕುಂಭಕರ್ಣ ಯಕ್ಷಗರುಡ ಗಂಧರ್ವರ ಬಿಡಿ ಗದಗೋತದಿ ಬೆಟ್ಟಿ ಬೆರೆಯುವೆ ಯಕ್ಷಗರುಡ ಗಂಧರ್ವರ ಬಿಡಿ ಗದಗೋತದಿ ಬೆಟ್ಟಿ ಬೆರೆಯುವೆ ಹರೆಯಲು ಗೆಲುವಿಗೆ ಬರದೊಳಗೆ ಪುರರ ಕಡಿದೆಳಿವನು ದುರದೊಳಗೆ ಹರೆಯಲು ಗೆಲುವಿಗೆ ಬರದೊಳಗೆ 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 ಫಲ ಫಲ ಕುಂಭಕರ್ಣ ವಿಭೀಷಣ ಏನಂದ ನುಡಿಯುತ್ತಿರುವೆ? ಒಂದೇ ತಾಯಿಯ ತೊಡೆಯ ಮೇಲೆ ಮಲಗೆದ್ದು ಒಂದೇ ರಕ್ತದಲ್ಲಿ ಜನತಿ ಹತುಳ ಪರಾಕ್ರಮಶಾಲಿ ಭುವನ ಭೀಕರನು ರಕ್ಕಸರಲ್ಲಿ ರಕ್ಕಸರು ದಿವಿಜಯರಲ್ಲಿ ಜೀವಿತರಂತೆ ನವವ್ಯಾಕರಣ ಪಂಡಿತನಾದ ಏನ ಭಕ್ತಜನನ್ನು ಈ ರೀತಿಯಾಗಿ ನೀನೇ ಹೇಳ್ತಿರುವ ಅಸಂಬಲ. ಕುಮಾರ ಜನಕ! ನಿನ್ನ ಅಭಿಪ್ರಾಯ ಜನಕ ಏನ್ ರಚಿತು? ಸಾಟಿ ಯಾರು ಭುವನದೊಳಗ ಹರಿಸಮರ್ಥನೇನು ಸಾಟಿ ಯಾರು ಭುವನದೊಳಗೆ ಹರಿಸಮರ್ಥನೇನು 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 ಜನಕ ಪರಶಿವನು ಹೊರವ ಪಡೆದು ಧರೆಯಲ್ಲಿ ನಿಂತು ಮೆರೆಯುವೆ ಪರಶಿವನು ಹೊರವ ಪಡೆದು ಧರೆಯಲ್ಲಿ ನಿಂತು ಮೆರೆಯುವೆ ಅದಾರ್ಯಾರು ಇದಾರ್ಯಾರು ಮದಾಗವನೇ ನೋಡುವೆ ಅದಾರ್ಯಾರು ಇದಾರ್ಯಾರು ಮದಾಗವನೇ ನೋಡುವೆ ಸಾಟಿ ಯಾರು ಭುವನದೊಳಗೆ ಹರಿಸಮರ್ಥನೇನು 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 ಅಲೆ ಕುಮಾರ ಜನಕ ಕುಮಾರ ರಾವಣೇಶ್ವರ ಎಂಬ ಹೆಸರನ್ನು ಕೇಳಿದ ಮಾತ್ರಕ್ಕೆ ಯಕ್ಷಗಾನ ಗಂಧರ್ವ ಕಿನ್ನರ ಕಿಂಪುರುಷಾದಿಯಾಗಿಯೂ ಮುನುಮುನುಮುಡಿಯಾಗಿಯಾಗಿಯೂ ಗಡಗಡದೇ ನಡುಗುತ್ತಿರುವರು. ಈಗಿರುವಲ್ಲಿ ಕುಬೇಂದ್ರನಿಗೂ ಮೀರಿಸುವಂತ ಐಶ್ವರ್ಯ ದಂಡಧರನಿಗೂ ಮೀರಿಸುವಂತ ಸೌಂದರ್ಯ ಈ 3 ಲೋಕದಲ್ಲಿ ಮತ್ತಾರಿಗಿರುವುದು ತಂದೆಯೇ? ಸರಿಯಾಗಿ ಹೇಳಿದಿರಿ. ವಿಭೀಷಣನ ಏನು ಗೊತ್ತು ಈ ರಾವಣೇಶ್ವರನ ಪರಾಕ್ರಮ. ದಿಗ್ಭಿಕ್ತಿಗಳೇ ಬಿರಿದು ಆಕಾಶವೇ ಹರಿದು ಈ ಪೃಥ್ವಿಯನ್ನೇ ಅಲ್ಲೋಲ ಕಲ್ಲೋಲ ಮಾಡಬಲ್ಲ ಈ ರಾವಣೇಶ್ವರನು ಆಮೃಡನ ಭಕ್ತನು. ಈ 14 ಲೋಕಗಳಲ್ಲಿ ನಾನು ಆ ಮೃಡನಿಗೆ ತಲಭಾಗವನೇ ಹೊರತು ಮತ್ತಾರಿಗೂ ತಲಭಾಗಲಾರನು. ಏ ರಾವಣೇಶ್ವರ
ಇಂಥವನಿಗೆ ವೇದವತಿಯ ಶಾಪವೇ ತೃಣಕ್ಕೆ ಸಮಾನ. ಶಿವ ಎಂಬ ಎರಡಕ್ಷರದಿಂದಲೇ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ನಾನು ಪಂಚಭೂತಗಳಿಗೆ ಒಡೆಯನಾದ ಆ ಪರಮೇಶ್ವರನನ್ನು ಮೆಚ್ಚಿಸಿ ನವವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನು ನಾನು. ಸರಿಯಾಗಿ ನುಡಿದಿರೆ ಮಹಾಪ್ರಭು, ಸರಿಯಾಗಿ ನುಡಿದಿರೆ. ಈ ನಿಮ್ಮ ನುಡಿ ಏಡಿಯಾದವನಿಗೂ ಧೀರತ್ವವನ್ನು ತರುತ್ತದೆ. ಅದ್ಯಾವ ಜನ್ಮದ ಪುಣ್ಯವೋ, ಯಾವ ದೈವದ ಬಲವೋ, ನಿಮ್ಮಂತವರ ಬಳಿ ಮಂತ್ರಿಯಾದದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ವೀರ ಕಟುಬಟ ಸಿಂಹನೆಂದೆನಿಸಿ ತ್ರಿಜಗಧೌಳ್ ರಾವಣ ಕುಂಭಕರ್ಣರು ಸೆಳೆಯತ್ತು ನಿಂತರೆ ಆಥರೆ ಉಳಿಯುವುದೇ? ಶತ್ರುಗಳು ಎದುರಾಗುವರೆ. ಅಥ ಹರಿ ಎಂದಾದಿ ದೇವತೆಗಳ ಗಡಗಡಗಡ ನಡಿಗುವರು. ಹೇಗಿರುವಲ್ಲಿ ಅಮಿತ ಪರಾಕ್ರಮಶಾಲಿಯಾದ ನವಗ್ರಜನ ಸಾಧನೆಯು ಸೌಭಾಗ್ಯವಾದದ್ದೇ. ಲೋಕನಾಯಕನು ವಾಸವಾಗಿದ್ದ ಕೈಲಾಸವನ್ನೇ ತನ್ನ 2 ತೋಳುಗಳಿಂದ ಎತ್ತಿ 14 ಲೋಕಗಳು ಅಚ್ಚರಿಯನ್ನುಂಟು ಮಾಡಿದ ದಿಟ್ಟತನದ ಅಸುರ ವೀರನಾರಿಯ ಗರ್ಭ ಸಂಜಾತರನು ಈ ರಾವಣ ಕುಂಭಕರ್ಣನು. ಹೀಗಿರುವಲ್ಲಿ ಶತ್ರುಗಳಂತಿರಲಿ ವೃತ್ತಿ ದೇವತೆಯು ನಮ್ಮನ್ನು ಮುಟ್ಟಲು. ಆದ ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನ್ನು ಭಜಿಸುತ್ತಾ ಸ್ತುತಿಸುತ್ತಾ ಆ ಮೃತ್ಯುಂಜಯನನ್ನೇ ವಶ ಮಾಡಿಕೊಂಡಿರುವ ನಮಗೆ ವೃತ್ತಿ ದೇವತೆಯು ನಮಗೆ ಸೋದರಿಯಲ್ಲದೆ ಅವಳೆಂದಿಗೂ ನಮಗೆ ವಿರೋಧಿಯಲ್ಲ. ಹೀಗಿರುವಲ್ಲಿ ರಾವಣ ಕುಂಭಕರ್ಣರು ಸಿಡಿದೆತ್ತು ನಿಂತರೆ ಆ ಮುಕ್ಕಣ್ಣನೇ ಆಶ್ಚರ್ಯ ಬರುವರು. ಎಚ್ಚರವಿರಲಿ ಈ ಲೋಕಕ್ಕೆ. ನಿಜ, 100ಕ್ಕೆ 100ರಷ್ಟು ಸತ್ಯ ನಿನ್ನ ಮಾತು ಕುಂಭಕರ್ಣ. ಆ ನರಾಧಮರು ನಮ್ಮ ಸತಯೋಧನ ಉಳ್ಳ ವಿಸ್ತಾರವುಳ್ಳ ಈ ಸಾಗರವನ್ನು ದಾಟಿ ಬರಲು ಆ ಮುನಿಪುಂಗವರಾಗಲಿ ದೇವತೆಗಳಿಗಾಗಲಿ ಏಕೆ ಆ ನನ್ನ ಪರಮ ವೈರಿ ಹರಿಯಿಂದಲೂ ಸಾಧ್ಯವಿಲ್ಲ. ರಾವಣೇಶ್ವರ ವಿಭೀಷಣ, ಆಲಿಸಬಾರದೆನೋ ಮಾತನೋ ಆಲಿಸಬಾರದೆನೋ. ಶಕ್ತಿಯಿಂದಲೇ ಗೆಲ್ಲಬೇಕೆಂಬುದು, ಶಕ್ತಿಯಿಂದಲೇ ಗೆಲ್ಲಬೇಕೆಂಬುದು ಮಾತು ಕಡೆಯಲ್ಲ ಕೇಳೈ. ಮಾತು ತಡೆಯಲ್ಲ ಕೇಳೈ. ಆಲಿಸಬಾರದೆನೋ ಮಾತನು ಆಲಿಸಬಾರದೆನೋ. ಸೋದರ ಜಯಲಕ್ಷ್ಮಿ ನಿನ್ನವಳೆ ನಿನಗೊಲಿದು ಬರುವವಳೆ.
ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಪತಿತನೇ ಆಗಲಿ ಪಾಮರನೇ ಆಗಲಿ ಸತ್ಕಾರ್ಯವನ್ನು ಮಾಡುತ್ತಾ ಮಾಡುತ್ತಾ ಯಾರು ನೈತಿಕವಾದ ಕರ್ಮವನ್ನು ಆಚರಿಸಿ ಸತ್ಪುರುಷಶೀಲನಾಗುತ್ತಾನೋ ಅಂಥವನನ್ನು ದೈವವು ಒಲಿವಳು, ಜಯಲಕ್ಷ್ಮಿಯು ಕೈ ಹಿಡಿಯುವಳು. ಜನಕ, ವಿಭೀಷಣ, ನಿನ್ನ ನಿಂದಾಸ್ತ್ರಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶವನ್ನು ನಾನೇ ನುಂಗಿಕೊಳ್ಳುತ್ತಿದ್ದೇನೆ. ಬೇರೆ ಯಾರಾದರೂ ಈ ರೀತಿ ನುಡಿದಿದ್ದರೆ ಅವರ ಶಿರಸ್ಸು ಇಷ್ಟರಲ್ಲಿ ಶರದಿಯಲ್ಲಿ ಹೇಳುತ್ತಿತ್ತು. ಏನು ತಮ್ಮನೆಂದು ಸುಮ್ಮನಿದ್ದ ಮಾತ್ರಕ್ಕೆ ಹೀಗೆ ಹರಟುಗೆಯ? ಏನು ಏನಿದು ರೋದನ ಧ್ವನಿ? ನಿಮ್ಮ ತಂಗಿಯವರಾದ ಶೂರ್ಪಣಖಾ ದೇವಿಯವರು ರೋಧಿಸುತ್ತಾ ಇಷ್ಟಲೇ ಬರ್ತಿರುವರು. ಏನು ನನ್ನ ತಂಗಿಯಾದ ಶೂರ್ಪಣಖಾ ದೇವಿಯು ರೋಧಿಸುತ್ತಾ ಬರುತ್ತಿರುವಳೆ? ತುಂಬಿದ ರಾಜಸಭೆಗೆ ಪೂರ್ವ ವಿದೆಯ ಆಗಮನವೇ ಇದಾವಾಗ ಶುಭ ಸಂಕೇತ, ಇದಾವ ಶುಭ ಸಂಕೇತ. ಇಂದು ಮುಂಜಾನೆ ಮಂಜು ಕವಿದ ವಾತಾವರಣ. ಇಂದು ಶಿವಪೂಜೆಯ ಸಮಯದಲ್ಲಿ ನನ್ನ ಎಡಗಣ್ಣು ಅದುರುತ್ತಿತ್ತು, ಎಡಭುಜವು ನಡುಗುತ್ತಿತ್ತು. ಆಗಲೇ ನಿಶ್ಚಯಿಸಿದ್ದೆ ಇಂದು ಏನೋ ಅನಾಹುತ ಇದೆ ಎಂದು. ಏನು ಈ ರಾವಣೇಶ್ವರನಿಗೆ ಅನಾಹುತವೇ? ಅಪಶಕುನವೇ? ಛೇ ಛೇ, ಅಸಂಭವ! ನಾನಾರು ಪೌಲಸ್ಯ ಬ್ರಹ್ಮನ ಮೊಮ್ಮಗ, ವೈಷ್ಣವಸುವಿನ ಮಗ, ಕೈಕಸೋದೇವಿಯ ಗರ್ಭ ಸಂಜಾತ. ಹೀಗಿರುವಲ್ಲಿ ನನಗೆ ಅಪಶಕನವೇ? ಅಸಂಭವ! ಅಕರಾಕ್ಷ, ನನ್ನ ಸಹೋದರಿಯನ್ನು ರಾಜಮರ್ಯಾದೆಯಿಂದ ರಾಜಸಭೆಗೆ ಕರೆದುಕೊಂಡು ಬಾ. ಅಪ್ಪಣೆ ಮಹಾಪ್ರಭು. ಅಣ್ಣ ಅಣ್ಣ ಅಣ್ಣ, ಸಹೋದರಿ, ಏನಾಯ್ತು? ನಿನ್ನ ನಾಚಿಕೆ ಭಯನಾಯ್ತು? ಯಾರು ಈ ಅನಾಹುತಕ್ಕೆ ಕಾರಣರು? ಅಣ್ಣ, ದಂಡಕಾರಣ್ಯಕ್ಕೆ ಹೋಗಿದ್ದೆ ಕಣ್ಣ. ಅಲ್ಲಿ 3 ನಾಗಮಾನವರು ಬಂದಿದ್ರು. ಒಡ್ಡೋನು ಹಾಮ ಹಾಮ ರಾಮ. ದಂಡ ಅಕರಾಕ್ಷ, ಅದೇನು ಬಿಡಿಸಿ ಹೇಳಬಾರದೆ? ಪ್ರಭು, ದಂಡಕಾರಣ್ಯದಲ್ಲಿ 3 ಜನ ನರಮಾನವರು ಪ್ರವೇಶವಾಗಿದೆ. ಅದರಲ್ಲಿ ರಾಮ, ಲಕ್ಷ್ಮಣ, ಸೀತೆ ಅಂತ ಹೇಳಿ ಸೀತೆ ನಿಮಗೆ ಸರಿಯಾದ ಜೋಡಿ ಅಂತ ತರಕ್ ಹೋಗಿದ್ದಾಳೆ. ಅಣ್ಣ, ರಾಮನ ಹೆಂಡತಿ ಸೀತೆ ಬಹಳ ಸುಂದರಿ ಕಣ್ಣ. ಅವಳನ್ನ ತಂದು ನಿನಗೆ ಲಗ್ನ ಮಾಸನ ಅಂತ ಮಾಡ ಕಣ್ಣ. ಮನೆ ಅಳುಕಾಗ ಅಕ್ಕುಳ. ಸಹೋದರಿ, ಈ ವಿಚಾರವನ್ನು ಕರದೂಷಣದಿಗೆ ತಿಳಿಸಲಿಲ್ಲವೇ? ಇವನ ಕರ ದೂಷಣ ಶಿಶುರಿಗೂ ತಿಳಿಸಿದ್ರಣ. ಆಮ ಹಕ್ಮಣರಿಗೂ ಕರಾದೂಷಣರಿಗೂ ಘೋರವಾದ ಯುದ್ಧ ನಡೀತೇನ. ಒಂದು ಬಾಣದಿಂದ ಎಲ್ಲರೂ ಸರ್ವನಾಶವಾದ. ಕರದೂಷಣದಿಗಳ ಬಂದೇ ಬಾಣದಿಂದ ಆ ರಾಮ ಲಕ್ಷ್ಮಣರು ಸಂಭರಿಸಿದರು. ಅಲ್ಲ, ಏನಾಯ್ತು ಸಹೋದರಿ? ಆಗಿಲ್ಲ ಕನ್ನಡ. ಮಲಯಾಳ ರಾಮ ಒಂದು ಬಡ ಬಿಟ್ಟ ಕನ್ನಡ. ಕರ ದೂಷಣ 14,000 ಸರ್ವನಾಶವಾಯಿತಣ್ಣ. ಏನೇ ಅನಾಹುತ, ಏನೇ ಅಪಚಾರ! ಹಾಗೆಗಳ
ನಾನೀಗ ತೆಗಿವೆ ಪಡೆದು ನಾದಲೋಲ ನಾದೊಡೆದು ಬರದು ನಾದವೇಂದ್ರ ತೀರ ದೂರ ಹರಿಯುವ ಘೋರ್ಬಲದಿಂದಲಿದೆ ಸಿಗಿವೆ ಆ ರಾಮ ಲಕ್ಷ್ಮಣನನ್ನು ಸಂಹರಿಸಿ ಆ ಸೀತೆಯನ್ನು ಎಳೆದು ತಂದು ನನ್ನ ವಶಲಾಗಿ ಮಾಡಿಕೊಳ್ಳದಿದ್ದರೆ ನಾನು ರಾವಣೇಶ್ವರನ ಅಲ್ಲ. ಅಗ್ಗಜ, ಸಹಿಸಲಾರದ ಅಪಮಾನ. ರಾಕ್ಷಸ ಧೀಮಂತರಿಸಿ ಕನಸು ಮನಸ್ಸಿನಲ್ಲಿಯೂ ನಮ್ಮನ್ನು ಸ್ಮರಣೆ ಮಾಡಿದವರು ನಮ್ಮನ್ನು ಕೆಣಕಿ ಬದುಕಲು ಸಾಧ್ಯವೇ? ಹೀಗಿರುವಲ್ಲಿ ದಂಡಕಾರಣ್ಯಕ್ಕೆ ಆ ಮಾನವದವರು ಬಂದು ಈ ನಮ್ಮ ದೈತ್ಯ ಸಹೋದರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ಅಣ್ಣ ಅಣ್ಣ, ಈಗಲೇ ಪರಿಹಾರ ಸಮೇತವಾಗಿ ಹೋಗಿ ಅವರನ್ನೆಲ್ಲ ಧ್ವಂಸ ಮಾಡಿಬಿಡೋಣ. ಕುಂಭಕರ್ಣ, ಸಾಕು. ತಂಗಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಹವಲ್ಲ. ಶೂರ್ಪನಖ, ಹೀಗೆ ಬಾ. ಅವರು ನಿನ್ನನ್ನು ಸುಮ್ಮನೆ ಗಾಸಿಗೊಳಿಸಿದರೆ ನಿಜ ಹೇಳು, ಇಲ್ಲವಾದರೆ ಹೇಳುವುದನ್ನೇನು ಕೇಳು. ಚಿಕ್ಕಪ್ಪ, ನರಮಾನವರು ಹುಚ್ಚುಮಾಡಿ ನಮ್ಮ ಸೋದರತೆಯಾದ ಅಪಮಾನವನ್ನು ಸ್ಮರಿಸದೆ ಬಾಗಿಗೆ ಬಂದಂತ ನೋಡ್ತಿರುವ ನಿನ್ನ ನಾಲಿಗೆಯನ್ನು ಸೆಳೆಬಿಡುತ್ತೇನೆ. ಆ ನರಮಾನವರು ನಮ್ಮ ದಂಡ ಕಾರ್ಯವನ್ನು ಪ್ರವೇಶ ಮಾಡಬೇಕಾದ್ರೆ ಅವರು ಎಷ್ಟು ಶಕ್ತಿಶಾಲಿಯಾಗಿರಬೇಕು. ನೀವು ರಾಮ ಲಕ್ಷ್ಮಣರೇನಾದರೂ ಒದಿಸಿದರೆ ಸೀತೆಯು ವಿಧವೆಯಾಗುವಳನ್ನ. ಆದ್ದರಿಂದ ರಾಜಾದಿರಾಜ ನೀನು ರಾಮ ಲಕ್ಷ್ಮಣನು ಒದಿಸಬಾರದು. ಉಪಾಯದಿಂದ ಆ ಕಾರ್ಯವನ್ನು ಮಾಡಬೇಕಣ್ಣ. ಸರಿಯಾಗಿ ಹೇಳಿದೆ ಸಹೋದರಿ, ಸರಿಯಾಗಿ ಹೇಳಿದೆ ಅಣ್ಣ. ನಿನ್ನನ್ನು ಆಚಿಕ ಹೋಗಿದ್ದರೂ ಕೂಡ ನಿನ್ನ ಬುದ್ಧಿ ಮಾತ್ರ ಚುರುಕಾಗಿದೆ. ಸರಿಯಾಗಿ ಹೇಳಿದೆ ಅಣ್ಣ, ಈಗಲೇ ನನ್ನ ಬಳಿ ಒಂದು ಉಪಾಯ ಇರುವುದಣ್ಣ. ಹೇಳು ಸಹೋದರಿ. ಮಾವನಾದ ಮಾರೀಚನನ್ನು ಕರೆಯಿಸಿ ಮಾವನಾದ ಮಾರೀಚನಿಗೆ ಸೀತೆ ಇರುವ ಪರ್ಣಶಾಲೆಯ ಮುಂದೆ ದಿವ್ಯ ಅವತಾರವಾಗಿ ಸಲ್ಲಿಸಿ ಸೀತೆಯು ಅದನ್ನು ತರಲು ಕೊಡಿಸುವುದು. ಆಗ ಸೀತೆಯು ರಾಮನನ್ನು ಅದನ್ನು ತರಲು ಹೇಳುವರು. ಆಗ ರಾಮನು ಜಿಂಕೆಯನ್ನು ತರಲು ಹೋದಾಗ ಆಗ ಮಾವನಾದ ಮಾರೀಚ ಆತ್ಮನ ರಾಮ ಅಂತ ಕರೆಯಲಿ. ರಾಮ ಲಕ್ಷ್ಮಣರು ಇಬ್ಬರು ಅಡವಿಗೆ ಹೋಗುವರು. ಸೀತೆಯು ಒಂಟಿಯಾಗುವಳಣ್ಣ. ಅಲ್ಲ, ಸರಿಯಾದ ಯೋಚನೆ. ಈಗಲೇ ನಾನು ಮಾರೀಚ ಮಾವನ ಬಳಿಗೆ ಹೋಗಿ ನಾನು ಈ ವಿಷಯವಾಗಿ ಪ್ರಸ್ತಾಪ ಮಾಡಿ ಮುಂದಿನ ಯೋಚನೆ ಮಾಡುವೆನು. ಈಗ ನನ್ನ ಮುಂದಿನ ಕಾರ್ಯ ಅಪಹರಣ. ಅಪಹರಣ ಅಪಹರಣ. ಆಲಿಸು ನೀಲಾಬ್ಜನೆ ನಯನ ವನವಿರಾಜಮಾನನೆ ಆಲಿಸು
ಸ್ವಾಮಿ, ಸೀತಾ, ಆ ಸಾರಂಗವನ್ನು ನೋಡಿ ಎಷ್ಟು ಮನೋಹರವಾಗಿರುವುದು. ಅದನ್ನು ನೀವು ನನಗೆ ಹಿಡಿದುಕೊಟ್ಟರೆ ಅದರ ಜೊತೆ ಆಟವನ್ನಾಡಿ ಬೇಸರವನ್ನು ಕಳೆಯುವೆನು. ಸೀತಾ, ಮಾಯ ಮೃಗವ ನೀಡಿದ ಸೀತಾ, ಸ್ವಾಮಿ, ಮಾಯ ಮೃಗವ ನೀಡಿದ ಜಾನಕಿ ನೋಡಿ ಬಯಸುವೆಯೇಕೆ ಗಿರಾ? ಮಾಯ ಮೃಗವ ನೀಡಿದ ಕಂಡು ಬಯಸುವೆಯೇಕೆ ಗಿರಾ? ಮಾಯ ಮೃಗವ ನೀಡಿದ ದಾನವ ಮಾಯೇ ಸೀತಾ, 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 ದಾನವ ಮಾಯೆ ಪ್ರೇಮ ಜಾಯೆ ಜಾನಕಿ ದಾನವ ಮಾಯೆ ಪ್ರೇಮ ಜಾಯೆ ಜಾನಕಿ ದಾನವ ಮಾಯೆ ಪ್ರೇಮ ಜಾಯೆ दानव माये प्रेम जाये दानव माये प्रेम जाये दानव माये प्रेम जाये निजवन रुहुवे ತಿಳಿಯೈದ ಸೀತಾ, ನಿಜವನ ರುಹುವೆ ತಿಳಿಯೈದ ನಿಜವನು ಅರುಹುವೆ ತಿಳಿಯೈದ ನಿಜವನು ಅರುಹುವೆ ತಿಳಿಯೈದ ನಿಜವನು ಅರುಹುವೆ ತಿಳಿಯೈದ ಜಾನಕಿ ನಿಜವನು ಅರುಹುವೆ ತಿಳಿಯೈದ ನಿಜವನರುಹುವೆ ತಿಳಿಯೈದ ಮಾಯ ಮೃಗವ ನೀಡಿದ ಕಂಡು ಬಯಸುವೆಯೇಕೆ ಗಿರ? ಮಾಯ ಮೃಗವ ನೀಡಿದ ಮೃಗವ ನೀಡಿದ ಮೃಗವ ನೀಡಿದ ಸೀತಾ, ಕನಕಮಯವಾದ ದೇಹದಿಂದ ಕೂಡಿದ ಇಂತಹ ಸಾರಂಗವನ್ನು ನಾನು ಇದುವರೆಗೂ ಈ ಸ್ಥಳದಲ್ಲಿ ಕಂಡಿಲ್ಲ. ಅದನ್ನು ನೋಡಿದರೆ ಮಾಯಾಮೃಗವೆಂದೇ ಸಂದೇಹವಾಗುತ್ತದೆ. ಅದನ್ನು ಮಾತ್ರ ಬಯಸಬೇಡ. ಕೇವಲ ಒಂದು ಮೃಗವನ್ನು ನೋಡಿದ ಕ್ಷಣದಿಂದಲೂ ನನ್ನ ಮನಸ್ಸೆಲ್ಲವೂ ಅದರಲ್ಲಿಯೇ ಇರುವುದು. ಸ್ವಾಮಿ, ಆ ಸಾರಂಗವನ್ನು ನೀವು ಹಿಡಿದುಕೊಡಲೇಬೇಕು. ಅದರ ಜೊತೆ ಆಟವನ್ನಾಡಿ ಕಾಲವನ್ನು ಕಳೆಯಲೇಬೇಕು. ಜಾನಕಿ, ಹಿಂದೆ ನಾವು ಶೂರ್ಪನಖಾದೇವಿಯನ್ನು ಅಪಮಾನ ಮಾಡಿ ಕಳುಹಿಸಿದ್ದೆ. ದಾನವರು ನಮ್ಮನ್ನು ಈ ರೀತಿ ವಂಚಿಸಲು ಬಂದಿದ್ದರೂ ಬಂದಿರಬಹುದು. ಅದನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನನ್ನನ್ನು ದುಃಖಕ್ಕೀಡು ಮಾಡಬೇಡ. ಬೇಕಿದ್ದರೆ ಹೇಳು, ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ತಂದುಕೊಡುತ್ತೇನೆ. ಆಹಾ, ಸಮೀಪದಲ್ಲೇ ಇರುವ ಈ ಸಾರಂಗವನ್ನು ಹಿಡಿದುಕೊಡಲಾಗದ ನೀವು
ಚಂದ್ರಲೋಕದಲ್ಲಿರುವ ಹೇಮ ಸಾರಂಗವನ್ನು ಹಿಡಿದುಕೊಡಬಲ್ಲಿರ? ಕೂಡದು ಸ್ವಾಮಿ, ಈ ಸಾರಂಗವನ್ನೇ ನೀವು ಹಿಡಿದುಕೊಡಲೇಬೇಕು. ಇಲ್ಲವಾದರೆ ನಾನು ಫಲಹಾರಾದಿಗಳನ್ನೇ ಸೇವಿಸುವುದಿಲ್ಲ. ಜಾನಕಿ, ಶಾಂತಳಾಗು, ಶಾಂತಳಾಗು. ಲಕ್ಷ್ಮಣ, ಲಕ್ಷ್ಮಣ. ಅಣ್ಣ ಕರೆದಿರಾ? ಜಾನಕಿಯು ಆ ಸಾರಕವನ್ನು ಬಯಸಿದ್ದಾಳೆ. ಅಣ್ಣ, ಮೃಗವೇನೋ ಬಹಳ ಮುದ್ದಾಗಿದೆ. ಅಪ್ಪಣೆಯಾದರೆ ನಾನೇ ಹೋಗಿ ಹಿಡಿದು ತರುತ್ತೇನೆ. ಬೇಡ ಲಕ್ಷ್ಮಣ, ಬೇಡ. ಸತಿಯು ಅಪೇಕ್ಷೆ ಪಟ್ಟಿದ್ದನ್ನು ಪತಿಯಾದವನು ನೆರವೇರಿಸಬೇಕಾದ್ದು ನನ್ನ ಕರ್ತವ್ಯ. ಆದ್ದರಿಂದ ನಾನೇ ಅದನ್ನು ಹಿಡಿದು ತರುತ್ತೇನೆ. ಒಂದು ವೇಳೆ ಮಾಯಾಮೃಗವಾಗಿದ್ದರೆ ಕೊಂದು ಬರುತ್ತೇನೆ. ನಾನು ಬರುವ ತನಕ ಜಾನಕಿ ಓರ್ವಳನ್ನೇ ಬಿಟ್ಟು ಈ ಸ್ಥಳದಿಂದ ಕದಲಬಾರದು. ತಿಳಿಯಿತೆ? ಆಗಬಹುದಣ್ಣ. ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ, ಅಲ್ಲೇ ನಿರ್ಣಯ ಸೊಲ್ಲ ನಡಗಿವೆ, ಅಲ್ಲೇ ನಿರ್ಣಯ ಸೊಲ್ಲ ನಡಗಿವೆ. ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ. ಆ ಲಕ್ಷ್ಮಣ, ಆ ಸೀತಾ. ಲಕ್ಷ್ಮಣ, ಲಕ್ಷ್ಮಣ, ಕೇಳಿದೆಯಾ ನಿಮ್ಮಣ್ಣ ಆಪ್ತದನಿಯನ್ನು? ಯಾವುದೋ ಅಪಾಯಕ್ಕೆ ಸಿಲುಕಿರುವಂತೆ ಕಾಣುತ್ತದೆ. ಜಾಗೃತಿಯಿಂದ ಹೋಗಿ ಇವರ ಕುಶಲವನ್ನು ನೋಡು. ಅಮ್ಮ, ಧ್ವನಿಯನ್ನೇನೋ ಕೇಳಿಸಿಕೊಂಡೆನು, ಆದರೆ ಆ ಧ್ವನಿಯಲ್ಲಿ ನನಗೆ ನಂಬಿಕೆ ಸಾಲುತ್ತಿಲ್ಲ. ಈ ಪ್ರದೇಶವು ರಾಕ್ಷಸಮಯವಾಗಿರುವುದರಿಂದ ನಮ್ಮನ್ನು ವಂಚಿಸಲು ಯಾರೋ ಈ ರೀತಿ ಕೂಗಿಕೊಂಡಿರಬಹುದೆಂದು ನನಗೆ ತೋರುತ್ತಿರುವುದು. ಧೈರ್ಯವಾಗಿರಿ ತಾಯಿ. ಇಲ್ಲ ಲಕ್ಷ್ಮಣ, ಇಲ್ಲ. ಇದು ನನ್ನ ಸ್ವಾಮಿಯ ಆರ್ತಧ್ವನಿಯೇ. ಕೇಳುತ್ತಿದ್ದರೆ ಯಾವುದೋ ಅಪಾಯಕ್ಕೆ ಸಿಲುಕಿರುವಂತೆ ಕಾಣುತ್ತದೆ. ಹೋಗು ಲಕ್ಷ್ಮಣ, ಹೋಗು. ಅಮ್ಮ, ಅದ್ಭುತ ಪರಾಕ್ರಮಶಾಲಿಯಾದಂತಹ ಶ್ರೀರಾಮಚಂದ್ರನಿಗೆ ವಿಪತ್ತೆಂದರೇನು ತಾಯಿ? ಅಣ್ಣನಿಗೆ ಶತ್ರುಗಳಾಗಿ ಬದುಕಬಲ್ಲ ವೀರರು ಈ ಮೂರು ಲೋಕದಲ್ಲಿ ಯಾರು ತಾನೇ ಇರುವರು? ಧೈರ್ಯವಾಗಿರಿ, ನನ್ನ ಮಾತನ್ನು ನಂಬು ತಾಯಿ. ಇಲ್ಲ ಲಕ್ಷ್ಮಣ, ಇಲ್ಲ. ಎಂತಹ ವೀರಾದಿ ವೀರನೇ ಆಗಲಿ, ಶೂರಾದಿ ಶೂರನೇ ಆಗಲಿ, ಸಂಚಿನ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದದ್ದು ಸಹಜವೇ ತಾನೆ. ಹೋಗು ಲಕ್ಷ್ಮಣ, ಹೋಗು. ಲಕ್ಷ್ಮಣ, ಇಷ್ಟೊಂದು ವಿಧವಾಗಿ ಕೇಳಿಕೊಳ್ಳುತ್ತಿದ್ದರೂ ನೀನು ಹೋಗದಿರುವುದನ್ನು ನೋಡಿದರೆ ನನ್ನ ಸ್ವಾಮಿಗೆ ಏನಾದರೂ ಕೇಡಾಹುತಿ ಆದ ಮೇಲೆ ನಿನ್ನ ಅತ್ತಿಗೆಯನ್ನು ನಿನ್ನವಳಾಗಿ ಮಾಡಿಕೊಳ್ಳಬಹುದೆಂಬ ದುರಾಲೋಚನೆಯಿಂದ ತಾನೇ ರಾಮಚಂದ್ರ. ಕಠೋರವಾದ ವಾಕ್ಯಗಳನ್ನು ನಾನು ಕೇಳಲಾರೆ. ಅಮ್ಮ, ನಿಮ್ಮನ್ನು ನನ್ನ ಹೆತ್ತ ತಾಯಿಯಾದ ಸುಮಿತ್ರಾ ದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದೆ. ನಿಮ್ಮ ಬಾಯಲ್ಲಿ ಇಂತಹ ನುಡಿಗಳೇ. ಅಮ್ಮ, ಅಣ್ಣನ ಆಜ್ಞೆಯನ್ನು ಮೀರಿದೆನೆಂಬ ಅಪವಾದವೂ ನನಗೆ ಬಂದರೂ ಸರಿ, ತಮ್ಮ ಆಜ್ಞೆಯಂತೆ ನಡೆಯುವೆನು. ಅಮ್ಮ, ತಮ್ಮಲ್ಲಿ ನನ್ನೊಂದು ವಿಜ್ಞಾಪನೆ ತಾಯಿ.
ಏನದು? ಅಮ್ಮ, ಈ ಪ್ರದೇಶವು ರಾಕ್ಷಸಮಯವಾಗಿರುವುದರಿಂದ ನಾನು ಇಲ್ಲಿ ಸಪ್ತ ಋಷಿಗಳ ಗೆರೆಗಳನ್ನು ಬರೆಯುವೆನು. ನಾನಾಗಲಿ ಅಥವಾ ಅಣ್ಣನಾಗಲಿ ಹಿಂದಿರುಗಿ ಬರುವವರೆಗೂ ತಾವು ಯಾವುದೇ ಕಾರಣಕ್ಕೂ ಈ ಸಪ್ತ ಋಷಿಗಳ ಗೆರೆಗಳನ್ನು ದಾಟಿ ಹೊರಗೆ ಬರಬಾರದು ತಾಯಿ. ಎಲೆ ವನಸ್ಥಳಗಳಿರ ಕರುಲತೆಗಳಿರ ವೃಕ್ಷಗಳಿರ ತಲೆ ಕಾಯುವುದೆಮ್ಮ ಗುರುಧರ್ಮ ಘೋರಾನ್ನ ಭಿಕ್ಷಾ, ಗುರುಧರ್ಮ ಘೋರಾನ್ನ ಭಿಕ್ಷಾ, ಗುರುಧರ್ಮ ಘೋರಾನ್ನ ಭಿಕ್ಷಾ. भवति भिक्षान्ते भवति भिक्षान्ते भवति भिक्षान्ते. ಓ ಪೂಜ್ಯರೇ, ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನು ನನ್ನ ಮೈದುನನಾದ ಲಕ್ಷ್ಮಣನು ಎಲ್ಲಿಯೂ ಹೋಗಿರುವರು. ಅವರು ಬಂದೊಡನೆ ನಿಮ್ಮನ್ನು ಸತ್ಕರಿಸುವೆವು. ಅಲ್ಲಿಯವರೆಗೂ ಇಲ್ಲಿಯೇ ವಿಶ್ರಮಿಸಿಕೊಳ್ಳಿ. ಹಾಗೆ ಆಗಲಿ. ಇವಳೆಂತಹ ಸೌಂದರ್ಯವತಿ, ಇವಳೆಂತಹ ಸೌಂದರ್ಯವತಿ. ನನ್ನ ಅಜಾತ ಶತ್ರುವಾದ ಹರಿಯು ಕೂಡ ಸಹಸ್ರ ನೇತ್ರಗಳಿಂದ ನೋಡಿ ಆನಂದ ಪಡತಕ್ಕ ರೂಪವೇ ಸರಿ. ಎಂತಹ ಜ್ವಾಲೆ, ಮೆಚ್ಚಿದೆ ಲಕ್ಷ್ಮಣ ನಿನ್ನೆಯ ಜಾಣ್ಮೆಯನ್ನು. ನಿನ್ನ ಹತ್ತಿಗೆ ರಕ್ಷಣೆಗಾಗಿ ಸಪ್ತರ್ಷಿಗಳನ್ನೇ ಇಲ್ಲಿ ಸ್ಥಾಪಿಸಿರುವೆಯಾ ಸೀತಾ? ನೀನೆಂತಹ ಸೌಂದರ್ಯವತಿ. ನಿನ್ನ ಮೇಲಿನ ವ್ಯಾಮೋಹದಿಂದ ಅಂದು ಸ್ವಯಂವರ ಸಭೆಗೆ ಬಂದ ನಾನು ಶಿವಧನವನ್ನು ಎತ್ತಲಾರದೆ ಮುಗ್ಧರಿಸಿ ಚಪ್ಪಾಳೆ ತಟ್ಟಿ ಉಪ್ಪರಿಗೆ ಮೇಲೆ ಕುಳಿತು ಕೇಕೆಯಾಗಿ ನಕ್ಕೆಯಲ್ಲವೇ? ಅಂದು ನನಗಾದ ಅಪಮಾನ. ಸಹಸ್ರ ಏಕಕಾಲದಲ್ಲಿ ನನ್ನ ಶರೀರವನ್ನು ಇಂದು ನನ್ನ ತಂಗಿ ಶೂರ್ಪಣೆಗಳಿಗಾದ ಅಪಮಾನದಿಂದ ನನ್ನ ರಕ್ತವು ಕುದಿಯುತ್ತಿ. ನಿನ್ನ ಮೇಲಿನ ಛಲಕ್ಕಾಗಿ ಮಾವನಾದ ಮಾರೀಚರಿ ಬಲಿ ಕೊಡುತ್ತಿದ್ದೇನೆ ರಾಮಬಾಣಕ್ಕೆ. ಮನ್ನಿಸಿ ಬಿಡು ಮಾವ.
ನರಿಗಳು ವಿಕಟವಾಗಿ ಶಿರೋ ಮೇಲ್ಭಾಗದವರು ಕಾಯ ಗುಂಜಾದುಗಳ ಇದೆಲ್ಲವೂ ನನ್ನ ಅಪಶಕುನಗಳ ಸೂಚನೆಯೇ. ಇವಕ್ಕೆಲ್ಲ ಎದುರುವುದಲ್ಲ ಈ ದಶಕಂಠ ರಾವಣ. ಹಸಿವು ತಾಳಲಾರೆ, ಏನಾದರೂ ಭಿಕ್ಷೆಯನ್ನು ನೀಡು ಬಂದ್ರೆ. ಪೂಜ್ಯರೇ, ಸ್ವೀಕರಿಸಿ. ಬಳಿಗೆ ಬಂದು ನೀಡಬಾರದೆ? ಕ್ಷಮಿಸಿ ಪೂಜ್ಯರೇ, ಇಲ್ಲಿ ನನ್ನ ಮೈದುನನಾದ ಲಕ್ಷ್ಮಣನು ಸಪ್ತ ಋಷಿಗಳ ಆಜ್ಞೆಯನ್ನು ಬರೆದಿರುವನು. ಇದನ್ನು ದಾಟಿ ನಾನು ಬರುವಂತಿಲ್ಲ. ನಮ್ಮಂತಹ ಯತಿಗಳಿಗೂ ಸಪ್ತ ಋಷಿಗಳ ಆಜ್ಞೆ. ಹಸಿವಿನಿಂದ ಬಳಲಿ ಬಂದ ನಾನು ನಿನ್ನ ಆಶ್ರಮದಲ್ಲಿ ಹಸಿರುತ್ತಿದ್ದೆ, ಆದರೆ ಬ್ರಹ್ಮಹತ್ಯೆ ದೋಷವೂ ಗುರಿಯಾಗುವುದು. ಕ್ಷಮಿಸಿ ಪೂಜ್ಯರೇ, ಕ್ಷಮಿಸಿ. ಇದು ನೀಡುವೆನು, ಸ್ವೀಕರಿಸಿ. ಇನ್ನು ಬೆಳಿಗ್ಗೆ ಬಂದು ನೀಡಬಾರದೆ? ಸ್ವೀಕರಿಸಿ ಪೂಜ್ಯರೇ. ಇನ್ನು ಬೆಳಿಗ್ಗೆ ಬಂದು ನೀಡಬಾರದೆ? ಸ್ವೀಕರಿಸಿ ಪೂಜ್ಯರೇ. ರಾಮಚಂದ್ರ ಜಾನಕಿ, ಇದೋ ನೋಡು ಪೌಲಜ್ಯ ವಂಶ ಕಳಸೋಂಬುದಿ ಚಂದ್ರನ. ಜಾನಕಿ, ಇದೋ ನೋಡು ಪೌಲಜ್ಯ ವಂಶ ಕಳಸೋಂಬುದಿ ಚಂದ್ರನ. ಹರಿರೋಯರ ಗಂಡನ. ಇದೋ ನೋಡು ಮನ್ಮಥಾಂಗನ. ಇದೋ ನೋಡು ದಾನವೇಂದ್ರನ. ರಾವಣ ಸಾರ್ವಭೌಮನ ನೀ ನೋಡೇ. ನೋಡು ಜಾನಕಿ, ಏ ತ್ರಿಲೋಕಾಧಿಪತಿಯಾದ ಪರಾಕ್ರಮ ಎನಿಸಿದ ಈ ರಾವಣೇಶ್ವರನಿಗೆ ಸೇರಿ ಲಂಕಾ ಪಟ್ಟಣಕ್ಕೆ ನಡೆ. ಪುಷ್ಪಕ ವಿಮಾನವು ಸಿದ್ಧವಾಗಿರುವ. ನೋಡು ಜಾನಕಿ, ಇಂದ್ರಾದಿ ದೇವತೆಗಳೆಲ್ಲರೂ ನನ್ನ ಅಧೀನರು. ಸುರನಾರಿಯರೆಲ್ಲ ನಮ್ಮ ಅರಮನೆಯ ಪರಿಚಾರಿಕೆ. ಅಲ್ಲದೆ ನರಮಾನವರು ನನ್ನನ್ನು ಕಂಡರೆ ಗಡಗಡನೆ ನಡಿಗೆ ಅಲ್ಲಾಡಿ ಹೋಗುವುದು. ಹೀಗಿರುವಲ್ಲಿ ಬಡರಾವಣ ಕಟ್ಟಿಕೊಂಡು ನಿನಗೇನು ಪ್ರಯೋಜನ ಜಾನಕಿ? ನೋಡು ಜಾನಕಿ, ನಿನ್ನ ಈ ರೂಪಿಗೂ ಈ ಲಾವಣ್ಯಕ್ಕೂ ಸರಿ ಹೋಗುವಂತಹ ಈ ರಾವಣೇಶ್ವರನ ಸೇರಿ ಲಂಕಾಪಟ್ಟಣಕ್ಕೆ ತರಿ. ನಿನಗೆ ಮೂರು ಲೋಕದ ಐಶ್ವರ್ಯವು ನಿನ್ನನಾಗುವುದು ಜಾನಕಿ. ರಾಮಚಂದ್ರ, ನಿಮ್ಮ ಮಾತನ್ನು ಕೇಳದೆ ನನಗೆ ಎಂತಹ ಗತಿ ಒದಗಿತು. ಈಗ ನನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲವಾಯಿತೆ. ಪೂಜ್ಯರಾದ ದಶರಥ ಚಕ್ರವರ್ತಿಗಳೇ, ಮೈದುನನಾದ ಲಕ್ಷ್ಮಣನೇ, ಎಲ್ಲಿರುವಿರಿ? ಬೇಗ ಬಂದು ಈ ನೀಚನಿಂದ ನನ್ನನ್ನು ಕಾಪಾಡಬಾರದೆ? ಎಲ್ಲಿ ನಿನ್ನ ಕಾಪಾಡುವವರು ಯಾರೂ ಇಲ್ಲ. ಅಲ್ಲದೆ ಈ ಪರಾಕ್ರಮ ಧುರಂಧರನಾದ ರಾವಣನನ್ನು ನಿನ್ನ ರಾಮನು ಏನನ್ನು ಮಾಡಲಾರನು. ನೀನು ನನ್ನೊಶಲಾದರೆ ಲೋಕೋತ್ತರವಾದ ಸುಖವುಂಟು. ನಡೆ ಜಾನಕಿ. ಏನಿದು? ನನ್ನ ಮಿತ್ರನಾದ ದಶರಥನ ಹೆಸರಿನ ರೋದನ ಕೇಳಿ ಬರುತ್ತಿರುವುದಲ್ಲ, ಯಾರಾಗಿರಬಹುದು? ಅಮ್ಮ, ನೀನು ಯಾರು ತಾಯಿ? ಈ ರೀತಿ ರೋಧಿಸಲು ಕಾರಣವೇನು ತಾಯಿ? ಅಯ್ಯ ಪಕ್ಷಿರಾಜ, ನಾನು ದಶರಥ ಚಕ್ರವರ್ತಿಯ ಸೊಸೆ, ಶ್ರೀರಾಮಚಂದ್ರನ ಧರ್ಮಪತ್ನಿಯು. ನನ್ನ ಸ್ವಾಮಿಯು ಇಲ್ಲದಿರುವ ವೇಳೆಯಲ್ಲಿ ನೀಚನಾದ ದಶಕಂಠನು ನನ್ನನ್ನು ಅಪಹರಿಸಲು ಎತ್ತುತ್ತಿರುವನು. ನೀನಾದರೂ ನನ್ನನ್ನು ಕಾಪಾಡು ಪಕ್ಷಿರಾಜ, ಕಾಪಾಡು. ಏನವೋ ಪಾಪಾತ್ಮ, ಏನು ಯಾರು? ಜಗನ್ಮಾತೆಯಾದ ಸೀತಾದೇವಿಯನ್ನು ಕದ್ದ ಕಳ್ಳನಂತೆ ಅಪಹರಿಸಿಕೊಂಡು ಹೋಗುತ್ತಿರುವೆನು. ನೀನು ಯಾರು ಮೊದಲು ತಿಳಿಸು. ನಾನು ಲಂಕಾಧೀಶ್ವರನಾದ ರಾವಣ ಸಾರ್ವಭೌಮ. ಈಕೆಯು ನನ್ನ ಧರ್ಮಪತ್ನಿಯು. ಅದನ್ನು ವಿಚಾರಿಸಲು ಕಾರಣವಾದರೂ ಏನು?
ಇಳವಚ್ಚಿ ಪಾಪಾತ್ಮ, ನೀನು ನಿಜವಾದ ಗಂಡೆ ಹಾಕಿದ್ದರೆ ನನ್ನ ಮೇಲೆ ಯುದ್ಧ ಮಾಡಿ ಮುಂದಕ್ಕೆ ಹೋಗು, ಇಲ್ಲವಾದರೆ ನಿನ್ನನ್ನು ಈಗಲೇ ಎಲ್ಲವೋ ಮುದಿ ಹಂತೆ ಕಾಡು ಮೇಳಿಗಳಲ್ಲಿ ಅಲೆಯುತ್ತ ಸಮುದ್ರ ದಡದಲ್ಲಿ ಸತ್ತು ಬಿದ್ದಿರುವ ಜಲಚರಗಳನ್ನು ತಿಂದಿಸುವ ನೀನು ನನ್ನೊಡನೆ ಸೆಣಸಬಲ್ಲೆಯ? ಯುದ್ಧಕ್ಕೆ ಸಿದ್ಧನಾಗು. ಈತನು ಮಹಾಪರಾಕ್ರಮಿಯು. ಈತನನ್ನು ಉಪಾಯದಿಂದ ಗೆದ್ದು ಮುಂದಕ್ಕೆ ಹೋಗಬೇಕು, ವಿಳಂಬ ಮಾಡಕೂಡದು. ನಾವೀವರು ಸಮಬಲಶಾಲಿಗಳು. ಆದುದರಿಂದ ನಮ್ಮ ನಮ್ಮ ಪ್ರಾಣದ ನೆಲೆಗಳನ್ನು ತಿಳಿದು ಯುದ್ಧ ಮಾಡುವುದು ಒಳಿತು. ಆದುದರಿಂದ ಹೇಳು, ನಿನ್ನ ಪ್ರಾಣದ ನೆಲೆಯು ಎಲ್ಲಿರುವುದು? ನನ್ನ ಪ್ರಾಣದ ನೆಲೆಯು 2 ರೆಕ್ಕೆಗಳಲ್ಲಿರುವುದು. ನಿನ್ನ ಪ್ರಾಣದ ನೆಲೆಯು ಎಲ್ಲಿರುವುದು ಅದನ್ನು ತಿಳಿಸು. ಸಂತೋಷ, ಬಹಳ ಸಂತೋಷ. ನನ್ನ ಪ್ರಾಣದ ನೆಲೆ ಈ ನನ್ನ ಎಡಗಾಲ ಅಂಗುಷ್ಟದಲ್ಲಿರುವುದು. ಸಿದ್ಧನಾಗು ಯುದ್ಧಕ್ಕೆ. ನೋಡಿದೆಯಾ ಜಾನಕಿ, ನಿನ್ನನ್ನು ಕಾಪಾಡಲು ಬಂದ ಈ ಜಟಾಯುವಿನ ಗತಿ ಏನಾಯ್ತೆಂದು? ವಿಳಂಬ ಕೂಡದು. ನಡೆ ಜಾನಕಿ, ಪುಷ್ಪ ಸಿದ್ಧವಾಗಿರುವುದು. ಅಯ್ಯೋ, ಸಹಾಯ ಮಾಡಲು ಬಂದ ನನಗೆ ಸಹಾಯ ಮಾಡಲು ಬಂದ ಈ ಪಕ್ಷಿರಾಜನಿಗೂ ಇಂತಹ ಗತಿ ಆಯ್ತಲ್ಲ. ಈಗ ಈ ವಿಚಾರವನ್ನು ನನ್ನ ಸ್ವಾಮಿಗೆ ತಿಳಿಸುವವರ್ಯಾರು? ಅಯ್ಯ ಪಕ್ಷಿರಾಜ, ನನ್ನ ಸ್ವಾಮಿಗೆ ಈ ವಿಷಯವು ತಿಳಿಯುವ ತನಕ ನಿನ್ನ ಪ್ರಾಣ ಪಕ್ಷಿಯು ಹಾರದಿರಲಿ. ಜಾನಕಿ